Hello everyone. Sankalp, welcome to Sankalp Learning Solutions. Sankalp Learning Solutions ಗೆ ಸ್ವಾಗತ. ನಾವು ನಿನ್ನೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅನ್ನುವಂತಹ ರಾಜ್ಯಶಾಸ್ತ್ರದ 6ನೇ ಪಾಠವನ್ನ ಮಾಡ್ತಾ ಇದ್ವಿ ಅಲ್ವಾ? ಸೊ 6ನೇ ಪಾಠ ರಾಜ್ಯಶಾಸ್ತ್ರದಲ್ಲಿ ಮೊದಲನೆಯದು. ಇದನ್ನು ನಾವು ನಿನ್ನೆ ಸ್ಟಾರ್ಟ್ ಮಾಡಿದೀವಿ ಅಲ್ವಾ ಮಕ್ಕಳೇ? ಸೊ ಇವತ್ತು ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ವಿ ಹ್ಯಾಡ್ ಸೀನ್ ನಾವು 9 ಪ್ರಶ್ನೆ ಉತ್ತರವನ್ನ ನೋಡಿದ್ವಿ. 8 ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಇದನ್ನ ನಾವು ಮಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ? ಓಕೆ. ಸಾರ್ವಜನಿಕ ಆಡಳಿತ ಅಂತಂದ್ರೆ ಏನು? ಸರ್ಕಾರದ ಅಂಗಗಳು ಕಾರ್ಯನಿರ್ವಹಿಸಲು ಬೇಕಾಗುವಂತಹ ವ್ಯವಸ್ಥೆ. ಸೊ ನಿನ್ನೆ ನಾವು ಓದಿದ್ವಿ ಸಾರ್ವಜನಿಕ ಆಡಳಿತ ಅಂತಂದ್ರೆ ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗದ ಜನರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ, ಸೌಲಭ್ಯವನ್ನ ಮತ್ತು ಅವರು ಜೀವಿಸಲು ಬೇಕಾದ ಅಗತ್ಯತೆಯನ್ನ ಸರ್ಕಾರದ ವಿವಿಧ ಅಂಗಗಳು ಪೂರೈಸುತ್ತವೆ. ಸೊ ಈ ಮೂಲಕ ಸರ್ಕಾರದ ಅಂಗಗಳು ಕಾರ್ಯನಿರ್ವಹಿಸಲು ಸಹಾಯಕವಾಗುತ್ತದೆ ಏನು? ಸಾರ್ವಜನಿಕ ಆಡಳಿತ ಅಂತ ನಾವು ಓದ್ತೀವಿ. ಸೊ ಈಗ ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಎಂಬ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮಾಜವು ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ವರ್ಗದವರನ್ನ ಒಳಗೊಂಡಿದೆ ಮಕ್ಕಳೇ. ವಿವಿಧ ಆರ್ಥಿಕ ಅಂತಂದ್ರೆ ಬಡವರು, ಬಲ್ಲಿದರು, ಶ್ರೀಮಂತರು, ಮಧ್ಯಮ ವರ್ಗದವರು, ಬೇರೆ ಬೇರೆ ವಿಧದ ಆರ್ಥಿಕ ವರ್ಗದವರು ಮತ್ತು ಸಾಮಾಜಿಕ ವರ್ಗದವರನ್ನು ಕೂಡ, ಉನ್ನತ ವರ್ಗ, ಕೆಳವರ್ಗ, ಈ ರೀತಿ ಎಲ್ಲಾ ರೀತಿಯ ವರ್ಗದ ಮಹಿಳೆಯರು, ಮಕ್ಕಳು, ದುರ್ಬಲರು, ಅಂಗವಿಕಲರು ಅಲ್ವಾ, ಎಲ್ಲ ರೀತಿಯ ಜನರನ್ನ ಸಮಾಜ ಒಳಗೊಂಡಿರುತ್ತದೆ. ಸಮಾಜದ ದುರ್ಬಲ ವರ್ಗದವರು ಮತ್ತು ಬಡವರ ಕ್ಷೇಮಾಭಿವೃದ್ಧಿಯು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಂತಹ ರಾಜ್ಯಾಡಳಿತ ವ್ಯವಸ್ಥೆಗಳ ಒಂದು ಜವಾಬ್ದಾರಿಯಾಗಿದೆ. ಸೊ ಈ ರೀತಿ ಬಡವರು, ನಾಗರಿಕರು, ಮಹಿಳೆಯರು, ದಿವ್ಯಾಂಗರು, ಮಕ್ಕಳು, ಅನಾಥರು ಮತ್ತು ನಿರ್ಗತಿಕರಂತಹ ಅನೇಕ ಜನರಿಗೆ ಸರ್ಕಾರ ರೂಪಿಸಿರುವಂತಹ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳೇ ಸಾಮಾಜಿಕ ಭದ್ರತಾ ನೀತಿಗಳಾಗಿವೆ. ಸೊ ಈ ಸಾಮಾಜಿಕ ನೀತಿಗಳನ್ನ ರೂಪಿಸುವುದಕ್ಕೆ ಸಾರ್ವಜನಿಕ ಆಡಳಿತವು ಅತ್ಯಂತ ಸಹಕಾರಿಯಾಗಿದೆ. ಈ ರೀತಿಯಾಗಿ ಸಾರ್ವಜನಿಕ ಆಡಳಿತವು ಒಂದು ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸುತ್ತದೆ. ಓಕೆನಾ? ಇಂತಹ ನೀತಿಗಳನ್ನು ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿ ಅವುಗಳನ್ನ ಸಾಮಾಜಿಕ ಭದ್ರತೆಯನ್ನ ಜನರಿಗೆ ನೀಡುವಲ್ಲಿ ಸಾರ್ವಜನಿಕ ಆಡಳಿತ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಮಕ್ಕಳೇ. ಈ ರೀತಿ ನೀವು ಆನ್ಸರ್ನ ಫ್ರೇಮ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ಅಂತಂದ್ರೆ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಸೊ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ ಅಂತ ಕರಿತೀವಿ ನಾವು. ಈ ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರ ಮಟ್ಟದಲ್ಲಿ ಇಲಾಖಾ ಪರೀಕ್ಷೆಗಳನ್ನ ನಡೆಸುತ್ತೆ. ನಿಮ್ಗೆ ಗೊತ್ತಿದೆ, IAS ಇರ್ಬೋದು, IPS ಇರ್ಬೋದು, ಆಮೇಲೆ IES, IFS ಇರ್ಬೋದು, ಫಾರೆಸ್ಟ್ ಸರ್ವಿಸ್. ಓಕೆ, ಸೊ ಈ ರೀತಿಯಾಗಿ ಪೊಲೀಸ್ ಸರ್ವಿಸ್, IPS, ಈ ರೀತಿ ಬೇರೆ ಬೇರೆ ಇಲಾಖೆಗಳಿಗೆ ಪರೀಕ್ಷೆಗಳನ್ನ ನಡೆಸುತ್ತದೆ. ಸೊ ಈ ಕೇಂದ್ರ ಲೋಕಸೇವಾ ಆಯೋಗವು ಸಂವಿಧಾನದ 315ರ ವಿಧಿ ಅಡಿಯಲ್ಲಿ, ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾಗಿರುವಂತಹ ಒಂದು ಸಂಸ್ಥೆ. ಈ ಒಂದು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂವಿಧಾನದ 320ನೇ ವಿಧಿಯ ಅನ್ವಯ ಕಾರ್ಯಗಳನ್ನ ನೀಡಲಾಗಿದೆ. ಯಾವ ವಿಧಿ? 320ನೇ ವಿಧಿಯ ಅನ್ವಯ ಇದರ ಕಾರ್ಯಗಳನ್ನ ರೂಪಿಸಲಾಗಿವೆ. ಸೊ ಕಾರ್ಯಗಳು ಯಾವುವು ಹಾಗಾದ್ರೆ? ಸೊ ಕೇಂದ್ರ ಸರ್ಕಾರದ A ಮತ್ತು B ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವುದು. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಮಾಡೋದು. IAS, IPS ಈ ತರ ಬೇರೆ ಬೇರೆ A ಮತ್ತು B ವೃಂದದ, A ಗ್ರೇಡ್ ಅಂಡ್ B ಗ್ರೇಡ್ ಅಂತ ಹೇಳ್ತೀವಿ, ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವುದು ಕೇಂದ್ರ ಲೋಕಸೇವಾ ಆಯೋಗದ ಒಂದು ಪ್ರಮುಖ ಕಾರ್ಯ. ಎರಡನೆಯದಾಗಿ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಗಳನ್ನ ನಡೆಸುವುದು.
ಪರ್ಸನಾಲಿಟಿ ಎಕ್ಸಾಮ್ ಟೆಸ್ಟ್ ಅಂತ ಹೇಳ್ತೀವಿ. ಇವು ನೇರ ನೇಮಕಾತಿ ಮಾಡುವಾಗ ವ್ಯಕ್ತಿತ್ವ ಪರೀಕ್ಷೆಗಳನ್ನ ನಡೆಸ್ತಾರೆ, ಪರ್ಸನಾಲಿಟಿ ಟೆಸ್ಟ್. ಸೊ ಅದನ್ನ ನಡೆಸುವುದು ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಒಂದು ಕಾರ್ಯ. ಅದೇ ರೀತಿಯಾಗಿ ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಗಳನ್ನ ನೀಡುವುದು. ಈಗ ಕೇಂದ್ರ ಲೋಕಸೇವಾ ಆಯೋಗವು ನೇಮಿಸಿದಂತ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಲ್ವಾ. ಸೊ ಆ ಅಧಿಕಾರಿಗಳಿಗೆ ಕಾಲಕ್ಕೆ ಬಡ್ತಿ ನೀಡುವಂಥದ್ದು, ಅವರ ಸೇವಾ ಹಿರಿತನ ಅಥವಾ ಅವರ ಎಕ್ಸ್ಪೀರಿಯನ್ಸ್ ಅಥವಾ ವಯಸ್ಸು, ಇದರ ಆಧಾರದ ಮೇಲೆ ಬಡ್ತಿ ಪ್ರಮೋಷನ್ ನೀಡುವಂಥದ್ದು, ವರ್ಗಾವಣೆ ಟ್ರಾನ್ಸ್ಫರ್, ಅದಕ್ಕೆ ಅನುಸರಿಸಬಹುದಾದ ನಿಯಮಗಳ ಬಗ್ಗೆ, ಕ್ರಮಗಳ ಬಗ್ಗೆ ಒಂದು ಸರ್ಕಾರಕ್ಕೆ ಸಲಹೆಯನ್ನ ನೀಡುವುದು. ಓಕೆನಾ. ಸೊ ಈ ಸಲಹೆಗಳನ್ನ ನೀಡುವುದು ಕೂಡ UPSC ಕೇಂದ್ರ ಲೋಕಸೇವಾ ಆಯೋಗದ ಒಂದು ಕಾರ್ಯ. ಅದೇ ರೀತಿಯಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಹುದ್ದೆಗಳಲ್ಲಿರುವ ಅಧಿಕಾರಿಗಳನ್ನ ಅವರ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಇರ್ತಾರೆ. ಸೊ ಅವರು ಒಂದ್ಸಲ ಅಪಾಯಿಂಟ್ ಆದ್ಮೇಲೆ, ನೀವು ನಿನ್ನೆ ನೋಡಿದ್ದೀರಾ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನ ಯಾರು ನೇಮಿಸ್ತಾರೆ? ರಾಷ್ಟ್ರಾಧ್ಯಕ್ಷರು ನೇಮಿಸ್ತಾರೆ ಅಲ್ವಾ. ಸೊ ಅದೇ ರೀತಿ ಅವರಿಗೆ ಸೇವೆಯಿಂದ ವಜಾ ಮಾಡುವ ಅಥವಾ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಕೂಡ ಇರುತ್ತೆ. ಅದೇ ರೀತಿಯಾಗಿ ಈಗ ಕೇಂದ್ರ ಲೋಕಸೇವಾ ಆಯೋಗವು ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿರುವ ಅಧಿಕಾರಿಗಳನ್ನ ಅವರ ದುರ್ವರ್ತನೆಯ ಆಧಾರದ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದು, ಪನಿಷ್ಮೆಂಟ್, ಓಕೆನಾ, ವಜಾ ಮಾಡೋದಿರ್ಬೋದು ಅಥವಾ ಅವರನ್ನ ಸಸ್ಪೆಂಡ್ ಮಾಡೋದು, ಈ ರೀತಿ ಬೇರೆ ಬೇರೆ ರೀತಿಯ ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ಳುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಆದರೆ ಈ ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಲಹೆಗಳನ್ನ ನೀಡುವುದು ಕೇಂದ್ರ ಲೋಕಸೇವಾ ಆಯೋಗದ ಒಂದು ಕಾರ್ಯ. ಅದೇ ರೀತಿ ರಾಷ್ಟ್ರಪತಿಗಳ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆಗಳನ್ನು ಕೂಡ ಕೇಂದ್ರ ಲೋಕಸೇವಾ ಆಯೋಗವು ನೀಡಬಹುದು. ಇವಿಷ್ಟು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು. ಇದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಆಯೋಗವು ನಾಗರಿಕ ಸೇವೆ ಅಂತಂದ್ರೆ ನಾಗರಿಕ ಸೇವೆ ಮತ್ತು ತಾಂತ್ರಿಕ ಸೇವೆ, ವೈದ್ಯಕೀಯ ಸೇವೆ, ರಕ್ಷಣಾ ಸೇವೆ, ಈ ಸೇವೆಗಳಿಗೆ ಸಂಬಂಧಿಸಿದಂತೆ ಅನೇಕ ಪರೀಕ್ಷೆಗಳನ್ನ, ಇಲಾಖಾ ಪರೀಕ್ಷೆಗಳನ್ನ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮತ್ತು ವ್ಯಕ್ತಿತ್ವ ಪರೀಕ್ಷೆಗಳನ್ನ ಕೂಡ ನಡೆಸುತ್ತೆ. ಸಿವಿಲ್ ಸರ್ವಿಸ್ ಮತ್ತು ಇತರ ಸೇವೆಗಳು. ನಾಗರಿಕ ಸೇವೆ ಅಂತಂದ್ರೆ ಏನು ಮಕ್ಕಳೇ? ಸಿವಿಲ್ ಸರ್ವಿಸ್, ಟೆಕ್ನಾಲಜಿಕಲ್ ಸರ್ವಿಸ್, ಓಕೆ, ಟೆಕ್ನಿಕಲ್, ಮೆಡಿಕಲ್ ಸರ್ವಿಸ್, ಅದೇ ರೀತಿ ಡಿಫೆನ್ಸ್, ಈ ಲೆವೆಲ್ ಅಲ್ಲಿ ಎಕ್ಸಾಮ್ಗಳನ್ನ ನಡೆಸುವುದು ಮತ್ತು ಇಂಟರ್ವ್ಯೂಸ್ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆಗಳನ್ನ ನಡೆಸುವುದು ಕೂಡ ಕೇಂದ್ರ ಲೋಕಸೇವಾ ಆಯೋಗವೇ. ಈ ರೀತಿಯಾಗಿ ಸಂವಿಧಾನದ 320ನೇ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಈ ಎಲ್ಲ ಕಾರ್ಯಗಳನ್ನ ನೀಡಿದೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು? ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ಕೂಡ 315ನೇ ವಿಧಿಯ ಪ್ರಕಾರವೇ ಅಸ್ತಿತ್ವಕ್ಕೆ ಬಂದಂತಹ ಒಂದು ಆಯೋಗ. ಮೇ 18, 1951 ಅಸ್ತಿತ್ವಕ್ಕೆ ಬಂದಂಥದ್ದು ಅಲ್ವಾ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ, ಮೇ 18, 1951 ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ಕಾರ್ಯರೂಪಕ್ಕೆ ಬಂದಿತ್ತು, ಅಸ್ತಿತ್ವಕ್ಕೆ ಬಂದಿತ್ತು. ಇದನ್ನು KPSC ಅಂತ ಕರಿತೀವಿ. ಓಕೆ, UPSCಯು ಕೇಂದ್ರ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿದರೆ KPSCಯು ರಾಜ್ಯ ಮಟ್ಟದಲ್ಲಿ, ಓಕೆ, ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಗಳನ್ನ ನಡೆಸುತ್ತೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ ನಾವು, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ಸೊ ಈ ಆಯೋಗದ ಒಂದು ಕಾರ್ಯಗಳು ಏನು ಅಂತಂದ್ರೆ, ಮೊದಲನೇದಾಗಿ ರಾಜ್ಯ ಸೇವೆಗೆ ಪತ್ರಾಂಕಿತ ಅಧಿಕಾರಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯ ಮೂಲಕ ಮತ್ತು ಅಪತ್ರಾಂಕಿತ ಸಿಬ್ಬಂದಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡುವುದು. ಓಕೆ, ಸೊ ಇಲ್ಲಿ ಅಪತ್ರಾಂಕಿತ ಅಂತ ಬರ್ಕೊಳ್ಳಿ. ಅಪತ್ರಾಂಕಿತ ಸಿಬ್ಬಂದಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಿಯಮಾನುಸಾರವಾಗಿ ನೇಮಕ
ಮಾಡುವುದು ಈ ಒಂದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಪ್ರಥಮ ಕಾರ್ಯ. ಪತ್ರಾಂಕಿತ ಅಂತಂದ್ರೆ ಗೆಜೆಟೆಡ್ ಆಫೀಸರ್ಸ್, ಅಪತ್ರಾಂಕಿತ ಅಂದ್ರೆ ನಾನ್ ಗೆಜೆಟೆಡ್ ಆಫೀಸರ್ಸ್. ಓಕೆನಾ? ಸೊ ಇವರನ್ನ ನೇಮಕ ಮಾಡುವುದು ಒಂದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಪ್ರಥಮ ಕಾರ್ಯ. ಸೊ ಉದಾಹರಣೆಗಾಗಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಉಪವಿಭಾಗಾಧಿಕಾರಿಗಳು, ಆರಕ್ಷಕ ಉಪಾಧೀಕ್ಷಕರು, ಅದೇ ರೀತಿ ತಹಶೀಲ್ದಾರರು, ನಾನ್ ಗೆಜೆಟೆಡ್ ಅಂದ್ರೆ ಪ್ರಥಮ ದರ್ಜೆ ಸಹಾಯಕರು ಇವರಲ್ಲಿ ಬರ್ತಾರೆ. ಓಕೆನಾ? ಸೊ ಈ ಎಲ್ಲ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ, ರಿಟರ್ನ್ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ವ್ಯಕ್ತಿತ್ವ ಪರೀಕ್ಷೆ, ಇಂಟರ್ವ್ಯೂಗಳನ್ನ ನಡೆಸುವುದು, ಪರ್ಸನಾಲಿಟಿ ಟೆಸ್ಟ್ ಗಳನ್ನ ಮಾಡುವುದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಪ್ರಥಮ ಕಾರ್ಯ. ಅದೇ ರೀತಿ ಕೆಲವು ಹುದ್ದೆಗಳಿಗೆ ನೇಮಕಗೊಳ್ಳುವ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ, ಪರ್ಸನಾಲಿಟಿ ಟೆಸ್ಟ್, ವ್ಯಕ್ತಿತ್ವ ಅಂತಂದ್ರೆ ಪರ್ಸನಾಲಿಟಿ ಟೆಸ್ಟ್ ಅನ್ನ ನಡೆಸುವುದು ಕೂಡ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನ ಮಾಡ್ತಾರೆ. ಓಕೆನಾ? ಸೊ ಅವರ ಅರ್ಹತೆಗಳನ್ನ ನೋಡಲು ಇಲಾಖಾ ಪರೀಕ್ಷೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಹೇಳ್ತೀವಿ. ಸೊ 2 ವರ್ಷಕ್ಕೆ ಒಮ್ಮೆ ಇಲಾಖಾ ಪರೀಕ್ಷೆಗಳನ್ನ ನಡೆಸುವುದು ಕೂಡ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವೇ. ನೆಕ್ಸ್ಟ್, ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಓಕೆ, ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಅದು ಯಾವ ರೀತಿ ಕೇಂದ್ರ ಲೋಕಸೇವಾ ಆಯೋಗವು ಶಿಸ್ತು ಕ್ರಮ ಮತ್ತು ಬಡ್ತಿಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತೋ ಅದೇ ರೀತಿ KPSC ಇಲ್ಲಿ ಶಿಸ್ತು ಕ್ರಮ ಮತ್ತು ಡಿಸಿಪ್ಲಿನರಿ, ಓಕೆನಾ, ಪೂರ್ವಾನ್ವಯ ಬಡ್ತಿ ಅಂತಂದ್ರೆ ಪ್ರಮೋಷನ್, ಇವುಗಳ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಕಾಲಕಾಲಕ್ಕೆ ಸಲಹೆ ನೀಡುವುದು ಕೂಡ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ನೆಕ್ಸ್ಟ್ ಒನ್, ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ರಾಜ್ಯದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾರೆ. ನಿಮ್ಗೆ ಗೊತ್ತಿದೆ, ಈಗ IAS ಪರೀಕ್ಷೆಗಳನ್ನ ನಡೆಸ್ತಾರೆ, IFS, ಇತರ ಬೇರೆ ಬೇರೆ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಪರೀಕ್ಷೆಗಳನ್ನ ನಡೆಸ್ತಾರೆ. ಯಾರು ನಡೆಸೋದು ಇದನ್ನ? ಕೇಂದ್ರ ಲೋಕಸೇವಾ ಆಯೋಗ. ಸೊ ಕೇಂದ್ರ ಲೋಕಸೇವಾ ಆಯೋಗವು ಎಲ್ಲೆಲ್ಲಿ ಪರೀಕ್ಷೆಗಳನ್ನ ನಡೆಸುತ್ತೆ? ಎಲ್ಲ ರಾಜ್ಯಗಳ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನ ನಡೆಸುತ್ತೆ ಅಲ್ವಾ? ಸೊ ಆ ಒಂದು ನಡೆಯುವ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನ, ಕೋಆರ್ಡಿನೇಷನ್, ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್, ಅದರ ಹೇಗೆ ವ್ಯವಸ್ಥಿತವಾಗಿ ಪರೀಕ್ಷೆಗಳು ನಡೆಯುವಂತೆ ನೋಡಿಕೊಳ್ಳುವುದು, ಪರೀಕ್ಷೆ ನಡೆಯಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ, ಸಿಬ್ಬಂದಿಗಳನ್ನ ಮತ್ತು ಪರೀಕ್ಷಾ ಕೇಂದ್ರಗಳನ್ನ ನೋಡಿಕೊಳ್ಳುವುದು, ಉಸ್ತುವಾರಿಯನ್ನು ನೋಡಿಕೊಳ್ಳುವುದು, ಇದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ಸೊ ಈ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ರೀತಿಯಾಗಿ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಈ ರೀತಿಯ ಕಾರ್ಯಗಳು ಇವೆ. ಒಂದನೇದಾಗಿ ಅಧಿಕಾರಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡುವುದು, ಅವರಿಗೆ ವ್ಯಕ್ತಿತ್ವ ಪರೀಕ್ಷೆಗಳನ್ನು ನಡೆಸುವುದು, ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು, ಶಿಸ್ತು ಮತ್ತು ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ನಡೆಯುವ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನ ನಿರ್ವಹಿಸುವುದು. ಓಕೆನಾ? ಇದಿಷ್ಟು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು. ನೆಕ್ಸ್ಟ್ 11ನೇ ಪ್ರಶ್ನೆ, ಸಾರ್ವಜನಿಕ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯವು ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಜಸ್ಟ್ ನಿಮ್ಗೆ ಇಲ್ಲಿ 2 ಮಾರ್ಕ್ಸ್ಗೆ ಕೇಳಿರುವಂತದ್ದು ಇದು ಕ್ವಶನ್ ಪೇಪರ್ ಇಂದ. ಓಕೆನಾ? ಸೊ ಆ ಒಂದು ಪಟ್ಟಿ ಮಾಡಿ ಅಂದ್ರೆ ಯಾವ ಯಾವ ಸಶಸ್ತ್ರ ಸೈನಿಕ ಪಡೆಗಳನ್ನ ಹೊಂದಿದೆ ಅನ್ನುವುದನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಮೊದಲನೇದಾಗಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಓಕೆ, ಸೊ ಇದನ್ನ ನಾವು CRPF ಅಂತ ಹೇಳ್ತಾರೆ. CRPF ಅಂತಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಓಕೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್
ಫೋರ್ಸ್, CRPF ಅಂತ ಹೇಳ್ತೀವಿ. ಓಕೆ, ಸೊ CRPF ಅಂತ ನೀವು ಕೇಳಿರ್ತೀರ ನ್ಯೂಸ್ ಅಲ್ಲಿ ಅಲ್ವಾ. ಸೊ ಎಲ್ಲಾದ್ರೂ ಸ್ಟ್ರೈಕ್ ನಡೆದಾಗ ಅಥವಾ ಗಲಾಟೆ ನಡೆದಾಗ, ಗಲಭೆಗಳು ನಡೆದಾಗ ಈ ಆ ಒಂದು ಸಂದರ್ಭಗಳಲ್ಲಿ CRPF ಪಡೆಯನ್ನ ಕರೆಸಿಕೊಳ್ಳಲಾಯಿತು ಅನ್ನೋದನ್ನ ಕೇಳಿರ್ತೀರ. ಸೊ ಇವು ಕೇಂದ್ರೀಯ ಮೀಸಲು ಪಡೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಅಂತಂದ್ರೆ, ಒಂದು ದಂಗೆಗಳಾದಾಗ, ಇನ್ನೊಂದು ಆ ಮುಷ್ಕರಗಳು ನಡೆದಾಗ, ಓಕೆನಾ. ಸೊ ಅದೇ ರೀತಿ ಯಾವುದಾದ್ರೂ ನೈಸರ್ಗಿಕ ವಿಕೋಪ ಲೈಕ್ ಭೂಕಂಪ ಅಥವಾ ಪ್ರವಾಹ ಪರಿಸ್ಥಿತಿ ಇವುಗಳು ನಡೆದಾಗ ಕೇಂದ್ರೀಯ ಮೀಸಲು ಪಡೆಯನ್ನ ರಾಜ್ಯ ಪೊಲೀಸ್ ಪಡೆಗಳ ಜೊತೆಗೆ ಸಹಾಯಕ್ಕೆ ಕರೆಸಿಕೊಳ್ಳಲಾಗುತ್ತದೆ. ಸೊ ಇವು ಪರಿಹಾರ ಕಾರ್ಯಗಳನ್ನ ನಿರ್ವಹಿಸುತ್ತವೆ. ಓಕೆನಾ. ಸೊ ದಂಗೆಗಳ ಸಂದರ್ಭದಲ್ಲಿ ಮತ್ತು ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲಿ ಯಾವುದೇ ದೇಶದ ಯಾವುದೇ ಭಾಗದಲ್ಲಿ ಆದ್ರೂ ಕೇಂದ್ರೀಯ ಮೀಸಲು ಪಡೆ ರಾಜ್ಯ ಪೊಲೀಸ್ ಪಡೆಯ ಜೊತೆಗೆ ಸಹಾಯಕ್ಕೆ ನಿಲ್ಲುವಂತ ಕೆಲಸವನ್ನ ಕೇಂದ್ರೀಯ ಮೀಸಲು ಪಡೆ ಮಾಡ್ತವೆ. ಓಕೆನಾ, CRPF. ಎರಡನೆಯದಾಗಿ ಗಡಿ ಭದ್ರತಾ ಪಡೆ. ಸೊ ಇದನ್ನ BSF ಅಂತ ಹೇಳ್ತೀವಿ. ಇದನ್ನು ನೀವು ಕೇಳಿರ್ತೀರ, BSF ಅಂತ ಹೇಳ್ತೀವಿ. ಓಕೆನಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ. ಓಕೆ, ಭಾರತವು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಅಲ್ವಾ. ಸೊ ಈ ಹೊಂದಿರೋ ಗಡಿಯನ್ನ ರಕ್ಷಣೆ ಮಾಡುವುದು ಮತ್ತು ಗಡಿ ಭಾಗಗಳಲ್ಲಿ ಸಂಭವಿಸುವಂತಹ ಅಪರಾಧ ಕೃತ್ಯಗಳನ್ನ ತಡೆಯುವುದಕ್ಕಾಗಿಯೇ ಗಡಿ ಭದ್ರತಾ ಪಡೆ ಇರುವುದು. ಸೊ ಸೈನ್ಯಕ್ಕೆ ಸೇರಿರೋರು BSF ಅಲ್ಲಿ ಅಪಾಯಿಂಟ್ ಆಗಿದ್ದಾರೆ ಅನ್ನೋದನ್ನ ನೀವು ಕೇಳಿರ್ತೀರ. ಓಕೆ, ಸೊ ಈ BSF ಅಂತಂದ್ರೆ ಇದೇನೆ, ಗಡಿ ಭದ್ರತಾ ಪಡೆ. ಭಾರತವು ಹಂಚಿಕೊಂಡಿರುವ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಗಡಿಯನ್ನ ಸಂರಕ್ಷಿಸುವುದರ ಜೊತೆಗೆ ಆ ಪ್ರದೇಶಗಳಲ್ಲಿ ನಡೆಯುವಂತಹ ಅಪರಾಧಗಳನ್ನ ನಿಯಂತ್ರಿಸುವುದು ಈ ಗಡಿ ಭದ್ರತಾ ಪಡೆ. ಓಕೆ, ಎರಡು ಕಲ್ತ್ಕೊಂಡ್ರಿ ಅಲ್ವಾ, ಒಂದು ಕೇಂದ್ರೀಯ ಮೀಸಲು ಪಡೆ, ಇನ್ನೊಂದು ಗಡಿ ಭದ್ರತಾ ಪಡೆ. ಮೂರನೆಯದಾಗಿ ರೈಲ್ವೆ ರಕ್ಷಣಾ ಪಡೆ, RRF ಅಂತ ಹೇಳ್ತೀವಿ. ಇದು ಸಾರಿ RPF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ರೈಲ್ವೆ ತಡೆಗಟ್ಟುವುದು, ಅವರುಗಳ ಒಂದು ತನಿಖೆಯನ್ನ ನಡೆಸುವುದು, ರೈಲ್ವೆ ಪ್ರಯಾಣಿಕರೆಲ್ಲ ರಕ್ಷಣೆಯನ್ನ ಮಾಡುವುದನ್ನ ತಡೆಗಟ್ಟುವುದು, ತನಿಖೆಗಳನ್ನ ಮಾಡೋದು ಮತ್ತು ರೈಲ್ವೆಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿಗಳನ್ನ ಸಂರಕ್ಷಿಸಿ ರೈಲ್ವೆ ಪ್ರಯಾಣಿಕರ ಸುರಕ್ಷತೆಗೆ ಒತ್ತು ಕೊಡುವುದು. ಇದು ರೈಲ್ವೆ ರಕ್ಷಣಾ ಪಡೆ. ಹೆಸರಲ್ಲೇ ಇರೋ ಪ್ರಕಾರ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತಹ ಒಂದು ನಡೆಸುವುದು. ಓಕೆನಾ. ನಾಲ್ಕನೇದಾಗಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಇದು ಭಾರತ ಸರ್ಕಾರ ಸಾರ್ವಜನಿಕ ವಲಯದಲ್ಲಿ ಬೃಹತ್ ಕೈಗಾರಿಕಾ ವಿಮಾನ ನಿಲ್ದಾಣಗಳು, ಬಂದರುಗಳು, ನೋಟು ಮುದ್ರಣ, ನೋಟ್ ಪ್ರಿಂಟ್ ಮಾಡುವಂತಹ ಅದೇ ರೀತಿ ನಾಗರಿಕರಿಗೆ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯವು 4 ಸಶಸ್ತ್ರ ಸೈನಿಕ ಪಡೆಗಳನ್ನ ಹೊಂದಿದೆ. ಓಕೆ, ಕೇಂದ್ರೀಯ ಮೀಸಲು ಪಡೆ, ಗಡಿ ಭದ್ರತಾ ಪಡೆ, ರೈಲ್ವೆ ರಕ್ಷಣಾ ಪಡೆ ಮತ್ತು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಓಕೆನಾ. ಸೊ ಇದನ್ನ ನಿಮ್ಗೆ
ಪಟ್ಟಿ ಮಾಡಿ ಹೆಸರಿಸಿ ಅಂತ ಕೇಳಿದ್ರೆ ಇಷ್ಟೇ ಬರೆದ್ರೆ ಸಾಕು. ಏನಾದ್ರೂ ನಿಮ್ಗೆ ವಿವರಿಸಿ ಅಂತ ಕೇಳಿದ್ರೆ ಒಂದೊಂದು ಲೈನ್ ಅಲ್ಲಿ ನೀವು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನ ಬರೆದ್ರೆ ಸಾಕು. ಇದು ಬುಕ್ ಅಲ್ಲಿ ನಿಮ್ಗೆ ನೀಟಾಗಿ ಎರಡೆರಡು ಸೆಂಟೆನ್ಸ್ ಅಲ್ಲಿ ಅಷ್ಟೇ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ 12ನೇ ಪ್ರಶ್ನೆ. ಲೂಥರ್ ಗುಲಿಕ್ ರವರ ಪಾಟ್ಸ್ಕಾರ್ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ವ್ಯಾಪ್ತಿ ಅಂತಂದ್ರೆ ಏನು ಮಕ್ಕಳೇ? ಸ್ಕೋಪ್. ಸಾರ್ವಜನಿಕ ಆಡಳಿತವು ಎಲ್ಲಿಯವರೆಗೆ ತನ್ನ ಕಾರ್ಯವನ್ನ ನಿರ್ವಹಿಸುತ್ತದೆ, ಅದರ ಸ್ಕೋಪ್ ಏನು ಅನ್ನೋದನ್ನ ಇಲ್ಲಿ ಲೂಥರ್ ಗುಲಿಕ್ ರವರ ಒಂದು ಪಾಟ್ಸ್ಕಾರ್ ದೃಷ್ಟಿಕೋನದ ಪ್ರಕಾರ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಲೂಥರ್ ಗುಲಿಕ್ ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಅಂತ ಎನ್ನುವ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದ್ದಾರೆ. POSDCORB. ಸೊ ಇಲ್ಲಿ ಪ್ರತಿಯೊಂದು ಅಕ್ಷರವು ಒಂದೊಂದು ಕಾರ್ಯವನ್ನ ಸೂಚಿಸುತ್ತೆ. ಓಕೆನಾ? ಸೊ ಅದೇ ಈ ಒಂದು ಕಾರ್ಯಗಳ ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಅವರು ನಮ್ಗೆ ಹಾಕಿ ಕೊಟ್ಟಿದ್ದಾರೆ. ಸೊ ಕಾರ್ಯಗಳು ಯಾವ್ಯಾವುದು ಅಂತ ಫಾಸ್ಟ್ ಆಗಿ ಒಮ್ಮೆ ನೋಡಿಬಿಡೋಣ. ಓಕೆನಾ? ಸೊ ಮೊದಲನೇದಾಗಿ ಯೋಜಿಸುವಿಕೆ ಅಂತಂದ್ರೆ ಪ್ಲಾನಿಂಗ್ ಮಕ್ಕಳೇ. ಫಸ್ಟ್ ಲೆಟರ್ ಆಫ್ ಪಾಟ್ಸ್ಕಾರ್ ಏನೋ ಪ್ಲಾನಿಂಗ್, P. ಓಕೆ. ಸೊ ಯೋಜಿಸುವಿಕೆ ಅಂತಂದ್ರೆ ಏನು? ಸರ್ಕಾರಿ ಯಂತ್ರ ಅಂತಂದ್ರೆ ಯಂತ್ರ ಅಲ್ಲ, ಸರ್ಕಾರದ ಇಲಾಖೆಗಳು, ಬೇರೆ ಬೇರೆ ಕಾರ್ಯನಿರ್ವಹಿಸುವ ಅಂಗಗಳು. ಓಕೆನಾ? ಸರ್ಕಾರಿ ಯಂತ್ರವು ಕೈಗೊಳ್ಳಬೇಕಾದ ಕಾರ್ಯಸೂಚಿ, ನಿರ್ವಹಿಸಬೇಕಾಗಿರುವ ಕಾರ್ಯಗಳು, ಏನೇನ್ ಕೆಲಸನ ಮಾಡಬೇಕು ಮತ್ತು ಅವುಗಳನ್ನ ಅನುಷ್ಠಾನಕ್ಕೆ ತರುವ ವಿಧಿವಿಧಾನಗಳು, ಹೇಗೆ ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನ ಯೋಜನೆಗಳನ್ನ ಸಿದ್ಧಪಡಿಸೋದು, ಪ್ಲಾನಿಂಗ್ ಮಾಡೋದು ಈ ಒಂದು ಮೊದಲನೇ ಕಾರ್ಯ. ಓಕೆನಾ? ಎರಡನೇದಾಗಿ ಸಂಘಟಿಸುವಿಕೆ ಅಂತಂದ್ರೆ ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಓಕೆ, ಆರ್ಗನೈಸಿಂಗ್, SING ಎರಡು ಬರೀತಾರೆ. ಆರ್ಗನೈಸಿಂಗ್ O. ಸೊ ಸೆಕೆಂಡ್ ಲೆಟರ್ ನೋಡಿ, ಪಾಸ್ಟ್ ಕಾರ್ಬಲಿ O ಅಂತಂದ್ರೆ ಏನು? ಆರ್ಗನೈಸಿಂಗ್. ಅದನ್ನ ಸಂಘಟನೆ ಮಾಡುವುದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಉದ್ದೇಶಿತ ಗುರಿ ಸಾಧನೆಗಾಗಿ, ಯಾವುದೇ ಒಂದು ಕೆಲಸವನ್ನ ನಿರ್ವಹಿಸುವುದಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಅನೇಕ ಆಡಳಿತ ವ್ಯವಸ್ಥೆಗಳನ್ನ ರೂಪಿಸಿರ್ತಾರೆ ಅಲ್ವಾ? ಸೊ ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನ ಸಂಘಟಿಸಿ ವಿವಿಧ ಇಲಾಖೆಗಳಿಗೆ ಹಂಚುವುದು. ಈಗ ಸರ್ಕಾರ ಕಾರ್ಯ ಮಾಡುವುದು ಅಂದರೆ ಸರ್ಕಾರನೇ ಕೂತ್ಕೊಂಡು ಯಾವುದೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಕಾರ್ಯವನ್ನ ಸರ್ಕಾರ ಬೇರೆ ಬೇರೆ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದವುಗಳನ್ನ ರಚಿಸಿ ತನ್ನ ಕಾರ್ಯವನ್ನ ಬೇರೆ ಬೇರೆ ಮಟ್ಟದಲ್ಲಿ ಹಂಚಿಕೆಯನ್ನ ಮಾಡುತ್ತೆ. ಸೊ ಇದನ್ನ ಸಂಘಟಿಸುವಿಕೆ ಅಂತ ಹೇಳ್ತೀವಿ ಮಕ್ಕಳೇ. ಮೂರನೆಯದಾಗಿ ಸಿಬ್ಬಂದಿಗಳ ಪೂರೈಕೆ, S ಬರುತ್ತೆ ಇಲ್ಲಿ, ಸ್ಟಾಫಿಂಗ್. ಸಿಬ್ಬಂದಿಗಳ ಪೂರೈಕೆ ಅಂತಂದ್ರೆ ಸ್ಟಾಫಿಂಗ್. ಓಕೆನಾ? ಸೊ ಇದನ್ನ ಕೇಳಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ. ಸ್ಟಾಫಿಂಗ್, S. ಆಡಳಿತ ಕಾರ್ಯಗಳನ್ನ ನಿರ್ವಹಿಸಲು ಅಗತ್ಯವಾದ ಸಿಬ್ಬಂದಿಗಳ ನೇಮಕ, ತರಬೇತಿ ಹಾಗೂ ಸೇವಾ ನಿಯಮಗಳನ್ನ ನಿರ್ಧರಿಸುವುದು. ಸೊ ಸಿಬ್ಬಂದಿಗಳನ್ನ ಪೂರೈಸುವುದು ಅಂದ್ರೆ ನೇಮಕಾತಿ ಮಾಡಿಕೊಳ್ಳುವುದು ಈ ಸ್ಟಾಫಿಂಗ್ ನ ಕೆಲಸ. ಸೊ ಹೇಗೆ ನೇಮಕಾತಿ ಮಾಡ್ಕೊಳ್ಳೋದು, ಯಾವ ರೀತಿ ಪರೀಕ್ಷೆ ಮಾಡೋದು, ಅಥವಾ ವ್ಯಕ್ತಿತ್ವ ಪರೀಕ್ಷೆಗಳ ಮೂಲಕ, ಸಂದರ್ಶನದ ಮೂಲಕ ಸೇವಾ ನಿಯಮಗಳನ್ನ ನಿರ್ಧರಿಸುವುದು, ನೇಮಕಾತಿ ಮಾಡಿಬಿಟ್ಟು ಅವರ ಸೇವಾ ನಿಯಮಗಳನ್ನ ನಿರ್ಧರಿಸುವುದು ಸಿಬ್ಬಂದಿಗಳ ಪೂರೈಕೆ. ಓಕೆ. ಸೊ ನೆಕ್ಸ್ಟ್ ಒನ್, ನಿರ್ದೇಶಿಸುವಿಕೆ. ನೆಕ್ಸ್ಟ್ POS ಆದ್ಮೇಲೆ ಯಾವ್ದು ಬರುತ್ತೆ ಮಕ್ಕಳೇ? D ಬರುತ್ತೆ ಅಲ್ವಾ? ಪೋಸ್ಟ್ ಕಾರ್ಬಲಿ, D. ಸೊ ಸಿಬ್ಬಂದಿಗಳ ಪೂರೈಕೆ ಅಂತಂದ್ರೆ ನಿರ್ದೇಶಿಸುವಿಕೆ ಅಂದ್ರೆ ಡೈರೆಕ್ಟಿಂಗ್. ಓಕೆನಾ? ಸೊ D, ಡೈರೆಕ್ಟಿಂಗ್. ಸರ್ಕಾರದ ವಿವಿಧ ನಿರ್ದೇಶನ ನೀಡುವುದು, ಸರ್ಕಾರದ ವಿವಿಧ ಇಲಾಖೆಗಳಿಗೆ ಕಾಲಕಾಲಕ್ಕೆ ಆದೇಶಗಳನ್ನ, ಆರ್ಡರ್ ಹಾಗೂ ನಿರ್ದೇಶನಗಳನ್ನ, ಡೈರೆಕ್ಷನ್ ನೀಡುವುದು ಈ ನಿರ್ದೇಶಿಸುವಿಕೆಯ ಒಂದು ಕಾರ್ಯ. ಸೊ ಅದೇ ರೀತಿ ನೆಕ್ಸ್ಟ್ ಒನ್, ಸಮನ್ವಯಗೊಳಿಸುವಿಕೆ. ಸಮನ್ವಯ ಅಂತಂದ್ರೆ ಕೋಆರ್ಡಿನೇಷನ್. ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳು ಅಥವಾ ಬೇರೆ ಬೇರೆ ಇಲಾಖೆಗಳು ಒಟ್ಟಿಗೆ ಕಾರ್ಯನಿರ್ವಹಿಸಬೇಕಾದಾಗ ಅವರ ನಡುವೆ ಘರ್ಷಣೆ, ಭಿನ್ನಾಭಿಪ್ರಾಯ ಬರುವುದು ಸಾಮಾನ್ಯ ಅಲ್ವಾ? ಸೊ ಈ ಘರ್ಷಣೆಗಳನ್ನ ನಿವಾರಿಸಿ ಅವುಗಳ ಕಾರ್ಯಗಳು ಸರಿಯಾಗಿ ಸ್ಮೂತ್ ಆಗಿ ನಡೆಯುವಂತೆ ನೋಡಿಕೊಳ್ಳುವುದು, ಅದನ್ನ ಸಮನ್ವಯಗೊಳಿಸುವುದು ಅಂತ ಕರೀತಾರೆ. ಇದು ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲೇ ಬರುವಂಥದ್ದು. ಓಕೆ, POSDC ಆಯ್ತು. ನೆಕ್ಸ್ಟ್ ವರದಿ ನೀಡುವಿಕೆ. ಓಕೆ, ರಿಪೋರ್ಟಿಂಗ್, CO, ಕೋಆರ್ಡಿನೇಟಿಂಗ್ ಅಂದ್ರೆ CO ಅಂತ ಬರುತ್ತೆ ಮಕ್ಕಳೇ. ಓಕೆನಾ? ಸೊ ನೆಕ್ಸ್ಟ್ ಬರೋದು ರಿಪೋರ್ಟಿಂಗ್, R. ಸೊ
ಆರ್ ರಿಪೋರ್ಟಿಂಗ್, ವರದಿ ನೀಡುವುದು. ರಿಪೋರ್ಟ್ ಅಂತಂದ್ರೆ ಏನು ಮಕ್ಕಳೇ? ವರದಿ ನೀಡುವುದು. ಸೊ ವರದಿ ನೀಡುವುದು ಅಂದ್ರೆ ಉನ್ನತಾಧಿಕಾರಿಗಳಿಗೆ, ಅಧೀನಾಧಿಕಾರಿಗಳು ಅಂದ್ರೆ ಹೈಯರ್ ಲೆವೆಲ್ ಅಲ್ಲಿ ಇರುವಂತಹ ಅಧಿಕಾರಿಗಳಿಗೆ, ಅವರ ಅಂಡರ್ ವರ್ಕ್ ಮಾಡುವಂತವರು ಅಧೀನಾಧಿಕಾರಿಗಳು ತಮ್ಮ ಇಲಾಖೆಗಳ ಕಾರ್ಯ ಚಟುವಟಿಕೆಗಳ ಬಗ್ಗೆ ವರದಿ ಸಲ್ಲಿಸೋದು. ನಿಮ್ಮ ಸ್ಕೂಲಲ್ಲಿ ಹೇಗೆ ಹೆಡ್ ಮಾಸ್ಟರ್ಗೆ ಟೀಚರ್ಸ್ ಎಲ್ಲ ವರದಿ ಸಲ್ಲಿಸ್ತಾರೋ ಅದೇ ರೀತಿ ಇಲ್ಲಿ ಉನ್ನತಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಏನೇನು ಕಾರ್ಯ ನಡೆದಿದೆ ಸೊ ಅದರ ಬಗ್ಗೆ ದಾಖಲೆ ಸಮೇತ ಸಂಶೋಧನೆಗಳ ಮೂಲಕ, ತನಿಖೆ ಮೂಲಕ ಶಾಸಕಾಂಗಕ್ಕೆ ವರದಿಯನ್ನ ನೀಡುವುದು, ವರದಿ ನೀಡುವಿಕೆ, ರಿಪೋರ್ಟಿಂಗ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಒನ್, ಆಯವ್ಯಯ ಸಿದ್ಧಪಡಿಸುವಿಕೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್. ಓಕೆ, ಬಜೆಟಿಂಗ್. ಯಾವುದೇ ಕಾರ್ಯ ಮಾಡ್ಬೇಕಂದ್ರೂ ಅದಕ್ಕೆ ತಕ್ಕದಾದಂತಹ ಒಂದು ಬಜೆಟ್ ಅಂತ ಇರುತ್ತೆ ಅಲ್ವಾ? ಸೊ ಅದೇನೆ ಬಜೆಟಿಂಗ್, ಆಯವ್ಯಯ. ಓಕೆ, ಬಿ. ಸೊ ಆಯವ್ಯಯ ಅಂದ್ರೆ ಹಣಕಾಸಿನ ಯೋಜನೆ. ಎಷ್ಟು ಹಣಕಾಸಿನ ಖರ್ಚಾಗತ್ತೆ ಈ ಒಂದು ಕೆಲಸಕ್ಕೆ, ಸೊ ಅದನ್ನ ಲೆಕ್ಕಾಚಾರ ಮಾಡುವುದು. ಮೊದಲೇ ಒಂದು ಎಸ್ಟಿಮೇಷನ್ ಅನ್ನ ಇಟ್ಕೊಂಡು ಕೆಲಸನ ಮಾಡುವುದು, ಅದೇ ರೀತಿ ಲೆಕ್ಕ ಪರಿಶೋಧನೆಯನ್ನ ಮಾಡುವುದು, ಮುಂತಾದವುಗಳ ನಿರ್ವಹಣೆಯೇ ಆಯವ್ಯಯ ಸಿದ್ಧಪಡಿಸುವಿಕೆ, ಬಜೆಟಿಂಗ್. ಈ ರೀತಿ ಲೂಥರ್ ಗುಲಿಕ್ ಅವರು POSDCORB ಎನ್ನುವಂತಹ ಒಂದು ವಿಷಯ, ಇದರ ಮೂಲಕ ತಮ್ಮ ವ್ಯಾಪ್ತಿಯನ್ನ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸಗಳು ಯಾವುವು? ಪ್ರತ್ಯಕ್ಷ ಅಂತಂದ್ರೆ ನೇರ ನೇಮಕಾತಿ. ಓಕೆ, ಪ್ರತ್ಯಕ್ಷ ಅಂತಂದ್ರೆ ಏನು ಮಕ್ಕಳೇ? ನೇರವಾಗಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡೋದು, ನೇರ ನೇಮಕಾತಿ. ಸೊ ಪರೋಕ್ಷ ನೇಮಕಾತಿ ಅಂತಂದ್ರೆ ಇದು ಇಂಟರ್ನಲಿ, ಆಂತರಿಕ ನೇಮಕಾತಿ ಅಂತ ಇದನ್ನ ಕರಿತೀವಿ, ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನೇರ ನೇಮಕಾತಿಯಲ್ಲಿ ಅಥವಾ ಪ್ರತ್ಯಕ್ಷ ನೇಮಕಾತಿಯಲ್ಲಿ ಏನಾಗತ್ತೆ? ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಹೊರಗಿನ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳುವುದು, ಅದನ್ನ ಡೈರೆಕ್ಟ್ ಅಪಾಯಿಂಟ್ಮೆಂಟ್, ನೇರ ನೇಮಕಾತಿ, ಪ್ರತ್ಯಕ್ಷ ನೇಮಕಾತಿ ಅಂತ ಕರಿತೀವಿ. ಆದರೆ ಪರೋಕ್ಷ ನೇಮಕಾತಿಯಲ್ಲಿ ಯಾವುದೇ ಹೊರಗಿನ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳುವುದಿಲ್ಲ. ಇಲಾಖೆಯ ಒಳಗೆ ಕೆಲಸ ಮಾಡುತ್ತಿರುವಂತಹ ಅಭ್ಯರ್ಥಿಗಳನ್ನೇ ಸೇವಾ ಹಿರಿತನ ಅಥವಾ ವಿದ್ಯಾರ್ಹತೆಯ ಆಧಾರದ ಮೇಲೆ ಒಂದು ಪ್ರಮೋಷನ್ ಕೊಡೋದು ಅಥವಾ ಬಡ್ತಿ ಕೊಡೋದು ಅಂತ ಹೇಳ್ತೀವಿ, ಅದನ್ನ ಮೂಲಕ ನೇಮಕ ಮಾಡ್ಕೋತೀವಿ. ಆದ್ದರಿಂದವೇ ಇದನ್ನ ಆಂತರಿಕ ನೇಮಕಾತಿ. ಸೊ ಇಲಾಖೆಯ ಒಳಗಡೆ ಕಾರ್ಯನಿರ್ವಹಿಸುತ್ತಿರುವಂತವರನ್ನೇ ಮುಂದಿನ ಪೋಸ್ಟ್ಗೆ, ಹುದ್ದೆಗೆ ನೇಮಕ ಮಾಡಿಕೊಳ್ಳುವುದು. ಪ್ರತ್ಯಕ್ಷ ನೇಮಕಾತಿಯಲ್ಲಿ ಹೊಸ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಆಗಿದೆ. ಆದರೆ ಪರೋಕ್ಷ ನೇಮಕಾತಿ ಅನ್ನುವುದು ಈಗಾಗಲೇ ಸೇವೆಯಲ್ಲಿರುವವರು ನೇಮಕಗೊಳಿಸುವ ಒಂದು ಪ್ರಕ್ರಿಯೆ ಆಗಿದೆ. ಓಕೆನಾ? ಸೊ ಅದೇ ರೀತಿ ನೀವು ಪ್ರತ್ಯಕ್ಷ ನೇಮಕಾತಿಯಲ್ಲಿ ಹೇಳ್ಬೋದು, ಅರ್ಹ ಸಿಬ್ಬಂದಿಗಳನ್ನ ನೀವು ಹುಡುಕ್ಬೇಕಾಗತ್ತೆ. ಸೊ ಯಾರು ಅರ್ಹ ಸಿಬ್ಬಂದಿಗಳಿದ್ದಾರೆ ಅನ್ನೋದನ್ನ ಸರ್ಚ್ ಮಾಡ್ಬೇಕಾಗತ್ತೆ ಹೊರಗಡೆ. ಆದ್ರೆ ಪರೋಕ್ಷ ನೇಮಕಾತಿಯಲ್ಲಿ ನೀವು ಒಳಗಡೆ ಬಡ್ತಿಗ ಅಥವಾ ಟ್ರಾನ್ಸ್ಫರ್, ವರ್ಗಾವಣೆ, ಈ ಮೂಲಕ ನೀವು ಸಿಬ್ಬಂದಿಗಳನ್ನು ಪೂರೈಕೆ ಮಾಡೋದ್ರಿಂದ ಸರ್ಚ್ ಮಾಡುವ, ಹುಡುಕಾಡುವ ಅವಶ್ಯಕತೆ ಇರುವುದಿಲ್ಲ. ಈ ರೀತಿಯಾಗಿ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯನ್ನು ನೀವು ವ್ಯತ್ಯಾಸ ಮಾಡಬಹುದು. ಓಕೆ, ಸೊ ಇವೆಷ್ಟು ಸಾರ್ವಜನಿಕ ಆಡಳಿತ ಅನ್ನುವಂತಹ ಚಾಪ್ಟರ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಉತ್ತರಗಳು. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಎನಿ ಡೌಟ್? ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅನ್ನುವಂಥದ್ದನ್ನ ಒಂದನ್ನ ನೋಡ್ಕೊಳ್ಳಿ. ಅದು ಸೇಮ್ ಇದೇ ತರ ಇದೆ, ಬೇರೆ ಬೇರೆ ಪಾಯಿಂಟ್ಸ್. ಯಾವ ರೀತಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡುತ್ತದೆ, ಸರ್ಕಾರದ ಒಂದು ಆಧಾರ ಸ್ತಂಭವಾಗಿದೆ, ಕಾನೂನು. ಹೇಳಿ. ಎಸ್ ಮಿಸ್ ಹೇಳಿ. ಮಿಸ್ ಪೋಸ್ಟ್ ಕಾರ್ಡ್ ಅದ್ ಹೇಳಿದ್ರಲ್ಲ, ಅದು ಎಕ್ಸಾಮ್ ಬಂದೇ ಬರುತ್ತಾ? ಬಂದೇ ಬರುತ್ತೆ ಅಂತಲ್ಲ, ಹಿಂದೆ 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 ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಶ್ನೆ ಅಂತ. ಓಕೆನಾ? ಸೊ ನೀವೀಗ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡುವಾಗ ಯಾವ್ದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀರಾ? ಯಾವ್ದು ಹಳೆ ಕ್ವಶನ್ ಪೇಪರ್ ಅಲ್ಲಿ ಒಂದ್ಸಲಿ, 2 ಸಲಿ, 3 ಸಲಿ ಕೇಳಿದ್ದಾರೆ ಅಲ್ವಾ? ಸೊ ಅದನ್ನ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ಮುಖ್ಯವಾದ ಟಾಪಿಕ್ ಇದು. ಯಾವುದು? ಪೋಸ್ಟ್ ಕಾರ್ಬ್ ಅನ್ನುವಂಥದ್ದು. ಲೂಥರ್ ಗುಲಿಕ್ ಅವರು ಕೊಟ್ಟಿರುವಂತಹ ನೀತಿ, ಪೋಸ್ಟ್ ಕಾರ್ಬ್ ಅಲ್ವಾ? ಸೊ ಯಾಕೆ? ತುಂಬಾ ಈಸಿ ಇದೆ ಅಲ್ಲ, ಇದ್ರಲ್ಲಿ ಏನು ಇಲ್ಲ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಲ್ವಾ? ಕಷ್ಟ ಅನ್ಸ್ತಿದ್ಯಾ? ಇಲ್ಲ ಮಿಸ್, ಕೇಳಿದ್ದು ಒಂದೊಂದು ಲೆಟರ್. P ಅಂದ್ರೆ ಏನು? ಪ್ಲಾನಿಂಗ್. O ಅಂದ್ರೆ ಏನು? S ಅಂದ್ರೆ ಏನು? ಈ ತರ ಸುಲಭವಾಗಿ ನೀವು ಅದನ್ನ ಓದ್ಕೊಂಡ್ರೆ ಒಂದೊಂದೇ ಸೆಂಟೆನ್ಸ್ ಅಲ್ಲಿ ಓದ್ಕೋಬಹುದು. ಓಕೆನಾ? ಕಷ್ಟ ಇಲ್ಲ, ಆಕ್ಚುಲಿ ತುಂಬಾ ಈಸಿ ಇರೋದು.
ಓಕೆ, ಡೌಟ್ ಇದೆ ಓಕೆ ಏನಾದ್ರು ಮಿಸ್. ಅದರಲ್ಲಿ? ಇಲ್ಲ ಮಿಸ್. ನೆಕ್ಸ್ಟ್ ಟಾಪಿಕ್ ಹೋಗೋಣವಾ? ಎಸ್ ಮಿಸ್. ಯಾವುದೇ ಪ್ರಶ್ನೆ ಆದ್ರೂನು ಇದು 100% ಕೇಳೇ ಕೇಳ್ತಾರೆ ಈ ವರ್ಷ ಅಂತ ಹೇಳಕ್ಕಾಗಲ್ಲ. ಎಷ್ಟು ಇಂಪಾರ್ಟೆಂಟ್ ಇದೆ ಆ ಪಾಠದಲ್ಲಿ. ಮತ್ತು ಲಾಸ್ಟ್ ಇಯರ್ ಅಥವಾ ಅದರ ಲಾಸ್ಟ್ ಇಯರ್ ಕೇಳಿದ್ದಾರೆ, ಒಂದ್ಸತಿ ಕೇಳಿದ್ದಾರೆ ಅಂದಾಗ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೋಬೇಕು ಅಲ್ವಾ ಮಕ್ಕಳೇ? ಸೊ ಆ ರೀತಿಯಾಗಿ ಹೇಳ್ತಾ ಇರೋದು, ಆದಷ್ಟು ಎಲ್ಲ ಟಾಪಿಕ್ನ ಕವರ್ ಮಾಡ್ಕೋಬೇಕು. ಓಕೆ, ಸೊ ಈ ಪಾಠದಲ್ಲಿ ಬರುವಂತ ಎಲ್ಲಾ ಕ್ವಶನ್ ಆನ್ಸರ್ ಈಸಿನೇ ಇದೆ, ಯಾವುದು ಕಷ್ಟ ಅಂತ ಇಲ್ಲ ಅಲ್ವಾ? ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ, 7ನೇ ಪಾಠ ಬಂದ್ಬಿಟ್ಟು ಎಷ್ಟು ಟೈಮ್ ಎಷ್ಟಿದೆ? 5 ನಿಮಿಷ. 7ನೇ ಪಾಠ, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಸೊ ಇದರಲ್ಲಿ ಭಾರತಕ್ಕೆ ಅನೇಕ ರೀತಿಯ ಸವಾಲುಗಳು ಅಥವಾ ತೊಂದರೆಗಳು ಭಾರತದಲ್ಲಿ ಇದ್ದಾವೆ. ಸೊ ಅವು ಯಾವುವು, ಅವುಗಳಿಗೆ ಏನ್ ಪರಿಹಾರ ಅನ್ನೋದನ್ನ ಈ ಪಾಠದಲ್ಲಿ ನಿಮಗೆ ಹೇಳಿದ್ದಾರೆ. ಸೊ ಕೋಮುವಾದದ ಅರ್ಥವನ್ನ ಗ್ರಹಿಸಿ ನಿಯಂತ್ರಿಸುವ ಕ್ರಮಗಳನ್ನ ಪಟ್ಟಿ ಮಾಡುವುದು, ಪ್ರಾದೇಶಿಕವಾದ ಮತ್ತು ಉಪಪ್ರಾದೇಶಿಕವಾದದ ಪರಿಕಲ್ಪನೆಯನ್ನ ಅರಿಯುವುದು, ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳನ್ನ ಅರಿಯುವುದು, ಮಹಿಳೆಯರ ಸ್ಥಾನಮಾನ ಸುಧಾರಣೆ ಅಥವಾ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮದ ಬಗ್ಗೆ ಪ್ರಶಂಸಿಸುವುದು, ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮಾರ್ಗವನ್ನ ವಿಶ್ಲೇಷಿಸುವುದು, ಅದೇ ರೀತಿ ಕಳ್ಳ ಸಾಗಾಣಿಕೆಯ ದುಷ್ಪರಿಣಾಮಗಳನ್ನು ಅರಿತು ಪರಿಹಾರ ಸೂಚಿಸುವುದು, ದಿನನಿತ್ಯದ ಜೀವನದಲ್ಲಿ ಲಾಭಕೋರತನದಿಂದ ಉಂಟಾಗುವ ಪರಿಣಾಮವನ್ನು ಅರಿಯುವುದು. ನೋಡಿ, ಇದರಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದ್ದಾವೆ ಮಕ್ಕಳಿಗೆ. ಕೋಮುವಾದ, ಪ್ರಾದೇಶಿಕವಾದ, ಉಪಪ್ರಾದೇಶಿಕವಾದ, ಅನಕ್ಷರತೆ, ಮಹಿಳೆಯರ ಸ್ಥಾನಮಾನ, ಲಿಂಗ ತಾರತಮ್ಯ, ಜನಸಂಖ್ಯಾ ಸ್ಫೋಟ, ಕಳ್ಳ ಸಾಗಾಣಿಕೆ ಮತ್ತು ಲಾಭಕೋರತನ. ಸೊ ಈ ಎಲ್ಲ, ಅದೇ ರೀತಿ ಭ್ರಷ್ಟಾಚಾರ. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ಗಳು ಹಾಗಂದ್ರೆ ಏನು, ಅವುಗಳ ಪರಿಹಾರಕ್ಕೆ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ನೀವು ಕಲ್ತ್ಕೊಳ್ಳೋದು. ಓಕೆ, ಸೊ ಇದರಲ್ಲಿ ನಿಮ್ಗೆ 4 ಅಂಕದ ಒಂದು ಪ್ರಶ್ನೆ ಬರುವ ಸಂಭವನೀಯತೆ ಇದೆ. ಓಕೆ, ಒಟ್ಟು 4 ಅಂಕಗಳಿಗೆ ಈ ಪಾಠದಿಂದ ಪ್ರಶ್ನೆಯನ್ನ ಕೇಳ್ತಾರೆ. ಇವಾಗ ಮೊದಲನೇ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ ಎ 2010, ಆಪ್ಷನ್ ಬಿ 2008, ಆಪ್ಷನ್ ಸಿ 2018 ಮತ್ತು ಆಪ್ಷನ್ ಡಿ 2005. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 2005. 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ನಡೆಯುವ ಯಾವುದೇ ಕೆಲಸದ ಬಗ್ಗೆ, ಕಾರ್ಯಗಳ ಬಗ್ಗೆ, ಯಾವ 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 ಸರ್ಕಾರದ ನೀತಿಗಳು, ಅವುಗಳನ್ನ ಹೇಗೆ ಅನುಷ್ಠಾನಕ್ಕೆ ತರಲಾಗಿದೆ, ಅವುಗಳಿಗೆ ಖರ್ಚು ವೆಚ್ಚಗಳು ಎಷ್ಟು, ಯಾವುದೇ ರೀತಿಯ ಮಾಹಿತಿಯನ್ನ ಪಡೆಯುವಂತಹ ಹಕ್ಕನ್ನ ಸಾರ್ವಜನಿಕರಿಗೆ ನೀಡಲಾಗಿದೆ. ಅದೇ ಮಾಹಿತಿ ಹಕ್ಕು ಕಾಯ್ದೆ. ಇದು 2005ರಲ್ಲಿ ಜಾರಿಗೆ ಬಂದಿತ್ತು. ಓಕೆ, ಎರಡನೇ ಪ್ರಶ್ನೆ, ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶವೇನು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಕೋಮುವಾದವನ್ನ ತಡೆಯಲು, ಆಪ್ಷನ್ ಬಿ ಪ್ರಾದೇಶಿಕವಾದವನ್ನ ತಡೆಯಲು, ಆಪ್ಷನ್ ಸಿ ಅನಕ್ಷರತೆಯನ್ನ ತಡೆಯಲು ಮತ್ತು ಆಪ್ಷನ್ ಡಿ ಭ್ರಷ್ಟಾಚಾರವನ್ನ ತಡೆಯಲು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಾದೇಶಿಕವಾದವನ್ನ ತಡೆಯಲು. ಸೊ ಗಡಿ ಸಮಸ್ಯೆಗಳು, ಅದೇ ರೀತಿ ಪ್ರಾದೇಶಿಕ ಅಸಮತೋಲನವನ್ನ ನಿವಾರಿಸಲು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿಯನ್ನ ಸರ್ಕಾರವು ರಚನೆ ಮಾಡಿತು. ಓಕೆ,
ಅದೇ ರೀತಿ ಬೇರೆ ಬೇರೆ ಸಮಿತಿಗಳನ್ನ ರಚನೆ ಮಾಡಿದೆ. ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ, ಈ ರೀತಿ ಬೇರೆ ಬೇರೆ ಮಂಡಳಿಗಳನ್ನ ಪ್ರಾದೇಶಿಕ ಅಸಮತೋಲನವನ್ನ ನಿವಾರಿಸುವುದಕ್ಕಾಗಿ ಸರ್ಕಾರವು ನೇಮಕ ಮಾಡಿದೆ. ಅದರಲ್ಲಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪನವರ ಸಮಿತಿ ಕೂಡ ಒಂದು. ಮೂರನೇ ಪ್ರಶ್ನೆ, ನಮ್ಮ ಸಂವಿಧಾನದ 21A ವಿಧಿಯು ಏನನ್ನ ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ನಮ್ಮ ಸಂವಿಧಾನದ 21A ವಿಧಿಯು ಏನನ್ನ ಸೂಚಿಸುತ್ತೆ? ಆಪ್ಷನ್ ಎ ಧಾರ್ಮಿಕ ಮೂಲಭೂತ ಹಕ್ಕನ್ನ ಕೊಟ್ಟಿದೆ. ಆಪ್ಷನ್ ಬಿ ಶೋಷಣೆಯ ವಿರುದ್ಧದ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ. ಆಪ್ಷನ್ ಸಿ ಸಂವಿಧಾನಾತ್ಮಕ ಪರಿಹಾರದ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ. ಅದೇ ರೀತಿ ಆಪ್ಷನ್ ಡಿ ಶೈಕ್ಷಣಿಕ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ. ಸೊ ನಮ್ಮ ಸಂವಿಧಾನದ 21A ವಿಧಿಯು ನಮಗೆ ಯಾವ ಹಕ್ಕನ್ನು ಕೊಟ್ಟಿದೆ ಅಂದ್ರೆ ಆಪ್ಷನ್ ಡಿ ಶೈಕ್ಷಣಿಕ ಮೂಲಭೂತ ಹಕ್ಕು. ಈ ವಿಧಿಯ ಪ್ರಕಾರ 6ರಿಂದ 14 ವರ್ಷ ವಯೋಮಾನದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ನೀಡಲಾಗಿದೆ. ಈ ಶಿಕ್ಷಣ ಅನ್ನೋದು ಒಂದು ಮೂಲಭೂತ ಹಕ್ಕಾಗಿದೆ. ಈ ರೀತಿ ನಮ್ಗೆ ಯಾವ ಒಂದು ಹಕ್ಕನ್ನ ನೀಡಿದೆ ಮಕ್ಕಳೇ? ಆಪ್ಷನ್ ಡಿ ಶೈಕ್ಷಣಿಕ ಮೂಲಭೂತ ಹಕ್ಕನ್ನ ನಮಗೆ ಸಂವಿಧಾನದಲ್ಲಿ ನೀಡಲಾಗಿದೆ. ಓಕೆನಾ? ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಉಪಪ್ರಾದೇಶಿಕವಾದ ಎಂದರೇನು? ಉಪಪ್ರಾದೇಶಿಕವಾದ ಎಂದರೇನು? ರಾಜ್ಯದ ಒಳಗಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕವಾದವನ್ನ ಉಪಪ್ರಾದೇಶಿಕವಾದ ಅಂತ ಕರೀತಾರೆ. ಓಕೆ, ರಾಜ್ಯದ ಒಳಗಿನ ವಿವಿಧ ಪ್ರದೇಶಗಳ ಅಂದ್ರೆ ಈಗ ಕರ್ನಾಟಕ ರಾಜ್ಯ ಅಂತ ತಗೊಂಡ್ರೆ ಉಪ ಪ್ರಾದೇಶಿಕ ಮಲೆನಾಡು ಕರ್ನಾಟಕ, ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಲ್ವಾ? ಸೊ ಈ ರೀತಿ ವಿವಿಧ ಪ್ರದೇಶಗಳ ಪ್ರಾದೇಶಿಕವಾದವನ್ನ ನಾವು ಉಪಪ್ರಾದೇಶಿಕವಾದ ಅಂತ ಕರಿತೀವಿ. ಇದು ಒಂದೇ ಸೆಂಟೆನ್ಸ್ ಬರೆದ್ರೆ ಸಾಕು ಉಪಪ್ರಾದೇಶಿಕವಾದಕ್ಕೆ. ಓಕೆನಾ? ಸೊ ಇಲ್ಲಿ ವಿವಿಧ ಪ್ರದೇಶಗಳ ಪ್ರಾದೇಶಿಕವಾದವನ್ನ ಅಂತ ಹೇಳಿದ್ದಾರೆ. ಈ ಪ್ರಾದೇಶಿಕವಾದ ಎಂದ್ರೆ ಏನು ಅದನ್ನ ಕವರ್ ಮಾಡೋದಿಕ್ಕೆ ಇದನ್ನ ಬರ್ದಿದ್ದೀನಿ ನಾನು. ಒಂದು ನಿರ್ದಿಷ್ಟ ಜನಸಮುದಾಯವು ತಾವು ವಾಸಿಸುವ ಪ್ರದೇಶದ ಬಗ್ಗೆ ಹೊಂದಿರುವ ಗಾಢವಾದ ಅಭಿಮಾನವನ್ನ ನಾವು ಪ್ರಾದೇಶಿಕವಾದ ಎನ್ನುವುದು. ಓಕೆ, ಸೊ ಪ್ರಾದೇಶಿಕವಾದ ಅಂದ್ರೆ ಏನು? ಒಂದು ನಿರ್ದಿಷ್ಟ ಜನರು ತಮ್ಮ ಸಮುದಾಯವು ತಾವು ವಾಸಿಸುವಂತಹ ಪ್ರದೇಶದ ಬಗ್ಗೆ ಹೊಂದಿರುವ ಗಾಢವಾದ ಅಭಿಮಾನವನ್ನು ನಾವು ಪ್ರಾದೇಶಿಕವಾದ ಅಂತ ಕರಿತೀವಿ. ಓಕೆನಾ? 5ನೇ ಪ್ರಶ್ನೆ ಬಂದ್ಬಿಟ್ಟು ಕೋಮುವಾದ ಎಂದರೇನು? ಕೋಮುವಾದ ಎಂದರೇನು? ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವೈಷಮ್ಯವನ್ನ ದ್ವೇಷವನ್ನ ಬೆಳೆಸಿಕೊಳ್ಳುವುದನ್ನೇ ನಾವು ಕೋಮುವಾದ ಅಂತ ಹೇಳ್ತೀವಿ. ಓಕೆನಾ? ನಾವು ಈ ಧರ್ಮ ಆ ಧರ್ಮ ಎಂದು ಧರ್ಮದ ಆಧಾರದ ಮೇಲೆ ಸಮಾಜವನ್ನ ಒಡೆಯುವುದು. ಸಮಾಜ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಜೀವಿಸಬೇಕಾದಂಥದ್ದು ಅಲ್ವಾ ಮಕ್ಕಳೇ? ಸಮನ್ವಯದಿಂದ ಸೌಹಾರ್ದತೆಯಿಂದ ಜೀವಿಸಿದಾಗ ಮಾತ್ರ ಸಮಾಜದ ಒಂದು ಏನ್ ಹೇಳ್ತೀವಿ ನಾವು ಬೆಳವಣಿಗೆ ಅಭಿವೃದ್ಧಿ ಸಾಧ್ಯ ಆಗತ್ತೆ. ಯಾವುದೇ ದೇಶ ಇರ್ಲಿ, ರಾಜ್ಯ ಇರ್ಲಿ, ಯಾವುದೇ ಇರ್ಲಿ ಅಲ್ವಾ? ಸೊ ಆದರೆ ಧರ್ಮದ ಆಧಾರದ ಮೇಲೆ ಆ ಸಮಾಜವನ್ನ ಬೇರೆ ಬೇರೆ ಆಗಿ ವಿಂಗಡಣೆ ಮಾಡಿ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಳ್ಳೋದಷ್ಟೇ ಅಲ್ಲ, ಪರಸ್ಪರ ಬೇರೆ ಬೇರೆ ಧರ್ಮದವರೊಂದಿಗೆ ದ್ವೇಷವನ್ನ ವೈಷಮ್ಯವನ್ನ ಬೆಳೆಸಿಕೊಳ್ಳುವುದೇ ಕೋಮುವಾದ. ಕೋಮುವಾದ ಅಂತಂದ್ರೆ ಅದು ಮತೀಯ ಸಂಘರ್ಷಕ್ಕೆ ಕಾರಣ ಆಗತ್ತೆ, ಸಮಾಜದ ಸಾಮರಸ್ಯವನ್ನ ಹಾಳು ಮಾಡತ್ತೆ ಅಲ್ವಾ? ಸೌಹಾರ್ದತೆಯನ್ನ ಕೆಡಿಸತ್ತೆ. ಈ ರೀತಿಯಾಗಿ ಕೋಮುವಾದ ಅಂದ್ರೆ ಧರ್ಮದ ಆಧಾರದ ಮೇಲೆ ವಿಭಜನೆ. ಓಕೆ, 6ನೇ ಪ್ರಶ್ನೆ, ಕಳ್ಳ ಸಾಗಾಣಿಕೆಯು ದೇಶದ ಹಿತಾಸಕ್ತಿಗೆ ಮಾರಕ ಹೇಗೆ ಅಂತ ಕೇಳಿದ್ದಾರೆ. ಕಳ್ಳ ಸಾಗಾಣಿಕೆ ಅಂದ್ರೇನು ಅಂತ ಫಸ್ಟ್ ನೋಡೋಣ. ಯಾವುದೇ ಆಮದು ಹಾಗೂ ರಫ್ತು ಸುಂಕಗಳನ್ನ ಸರ್ಕಾರಕ್ಕೆ ಪಾವತಿಸದೆ
ಗುಪ್ತವಾಗಿ ಅಂದ್ರೆ ಸೀಕ್ರೆಟ್ ಆಗಿ, ಓಕೆನಾ. ಈಗ ಯಾವುದೇ ದೇಶದಿಂದ ನೀವು ಯಾವುದೇ ವಸ್ತುವನ್ನ ತರಬೇಕು ಅಂದ್ರೂ ಅದಕ್ಕೆ ಸುಂಕ, ಟ್ಯಾಕ್ಸ್, ಕಸ್ಟಮ್ಸ್ ಡ್ಯೂಟಿ ಅದನ್ನ ಕಟ್ಟಬೇಕು. ಅದೇ ರೀತಿ ಯಾವುದೇ ದೇಶಕ್ಕೆ ವಸ್ತುಗಳನ್ನ ಮಾರಾಟ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಸುಂಕ ಇರುತ್ತೆ. ಆದರೆ ಯಾವುದೇ ಆಮದು ಹಾಗೂ ರಫ್ತು ಸುಂಕಗಳನ್ನ ಸರ್ಕಾರಕ್ಕೆ ಪಾವತಿಸದೆ, ಸ್ಮಗ್ಲಿಂಗ್ ಅಂತ ಹೇಳ್ತೀವಿ ಇದನ್ನ, ಗುಪ್ತವಾಗಿ ಸೀಕ್ರೆಟ್ ಆಗಿ ವಿದೇಶಗಳಿಂದ ವಸ್ತುಗಳನ್ನ ತರಿಸಿಕೊಳ್ಳುವುದು ಮತ್ತು ಕಳಿಸಿಕೊಡುವುದು, ಇದನ್ನ ಕಳ್ಳ ಸಾಗಾಣಿಕೆ ಅಂತ ಕರಿತೀವಿ ಮಕ್ಕಳೇ. ಓಕೆ, ಸೊ ಕಳ್ಳ ಸಾಗಾಣಿಕೆಯಿಂದ ಏನಾಗತ್ತೆ, ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಇದು ಆಸ್ಪದ ಕೊಡುತ್ತೆ. ಸೊ ದೇಶದಲ್ಲಿ ರಫ್ತು ಮತ್ತು ಆಮದು ಅನ್ನುವಂಥದ್ದು ಒಂದು ಮುಖ್ಯವಾದ ಆರ್ಥಿಕ ಚಟುವಟಿಕೆ ಅಲ್ವಾ. ಸೊ ಈ ಆಮದು ರಫ್ತು ಸುಂಕ ಕಟ್ಟದೇನೆ ಸೀಕ್ರೆಟ್ ಆಗಿ ಅಥವಾ ಬೇರೆ ದಾರಿಯಿಂದ ವಸ್ತುಗಳನ್ನ ಸಾಗಾಣಿಕೆ ಮಾಡುವುದರಿಂದ ಇದು ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗೆ ಆಸ್ಪದ ಕೊಡುತ್ತೆ. ಅದೇ ರೀತಿ ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗೆ ಹಾನಿ ಉಂಟು ಮಾಡುತ್ತೆ. ರಾಷ್ಟ್ರೀಯ ಹಿತಾಸಕ್ತಿಗೂ ಕೂಡ ಇದು ಒಂದು ಮಾರಕವಾಗಿದೆ. ಆರ್ಥಿಕ ಅಪರಾಧಗಳು, ಓಕೆ, ಆರ್ಥಿಕ ಅಪರಾಧಗಳು ಇದರಿಂದ ಹೆಚ್ಚಾಗತ್ತೆ. ಸೊ ಕಟ್ಟದೇ ಇರೋದ್ರಿಂದ, ಟ್ಯಾಕ್ಸ್ ಕಟ್ಟದೇ ಇರೋದ್ರಿಂದ ದೇಶದ ಹಿತಾಸಕ್ತಿಗೆ ಇದು ಮಾರಕ, ದೇಶದ ಇಕಾನಮಿ ಆರ್ಥಿಕತೆಗೂ ಕೂಡ ಇದು ಮಾರಕವಾಗತ್ತೆ. ರಾಷ್ಟ್ರ ವಿರೋಧಿ, ಅನೇಕ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೂ ಕೂಡ ಇದು ಕಾರಣ ಆಗಬಹುದು. ಯಾವುದು, ಕಳ್ಳ ಸಾಗಾಣಿಕೆಯು ಅನೇಕ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೂ ಕೂಡ ಕಾರಣ ಆಗಬಹುದು. ಈ ರೀತಿಯಾಗಿ ಕಳ್ಳ ಸಾಗಾಣಿಕೆಯು ದೇಶದ ಹಿತಾಸಕ್ತಿಗೆ ಅತ್ಯಂತ ಮಾರಕವಾಗಿದೆ. ಓಕೆ, ಓಕೆನಾ. ನೆಕ್ಸ್ಟ್, ಬಡತನವನ್ನ, 7ನೇ ಪ್ರಶ್ನೆ, ಬಡತನವನ್ನು ಹೋಗಲಾಡಿಸಲು ಜಾರಿಗೆ ತಂದಿರುವ ಯೋಜನೆಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಬಡತನ ಅಂತಂದ್ರೆ ಏನು ಮಕ್ಕಳೇ? ಬಡತನ ಅಂದ್ರೆ ಯಾವುದೇ ಒಂದು ಕನಿಷ್ಠ ಅಗತ್ಯತೆಗಳನ್ನ, ಸೂರು ಇರ್ಬೋದು, ಆಹಾರ ಇರ್ಬೋದು, ಅಥವಾ ಎಜುಕೇಶನ್, ಶಿಕ್ಷಣ ಅಲ್ವಾ. ಸೊ ಬಟ್ಟೆ, ಇವೆಲ್ಲ ಏನು, ಆರೋಗ್ಯ, ಇವು ಕನಿಷ್ಠ ಒಂದು ಬೇಡಿಕೆಗಳು ಅಥವಾ ಅಗತ್ಯತೆಗಳು. ಓಕೆನಾ. ಈ ಕನಿಷ್ಠ ಅಗತ್ಯತೆಗಳನ್ನು ಪೂರೈಸಲು ಕೂಡ ಸಾಧ್ಯವಾಗದೇ ಇರುವಂತದ್ದು, ಅಸಾಧ್ಯವಾಗುವಂತಹ ಒಂದು ಸಂದರ್ಭವನ್ನ ಬಡತನ ಅಂತ ಕರಿತೀವಿ. ಓಕೆ, ಸೊ ಬಡತನವನ್ನ ಹೋಗಲಾಡಿಸುವುದಕ್ಕೆ ಸರ್ಕಾರವು ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸೊ ಆ ಯೋಜನೆಗಳು ಯಾವುವು ಅಂತ ಕೇಳಿದ್ದಾರೆ ಅಷ್ಟೇನೆ. ಯಾವುದು ಅಂತ ನೀವು ಆ ಯೋಜನೆಗಳನ್ನ ಹೆಸರಿಸಬೇಕು. ಯಾವುದು ಅಂದ್ರೆ, ಜವಾಹರ್ ರೋಜ್ಗಾರ್ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಮನ್ರೇಗಾ ಅಂತ ಹೇಳ್ತೀವಿ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಓಕೆ, ಸೊ ಇದರ ಪ್ರಕಾರ ಗ್ರಾಮೀಣ ಜನರಿಗೆ ಉದ್ಯೋಗ, ಕನಿಷ್ಠ ಒಂದು ವರ್ಷದಲ್ಲಿ ಇಷ್ಟು ದಿನ ಅನ್ನುವಂತಹ ಕನಿಷ್ಠ ದಿನವನ್ನ ನಿಗದಿಪಡಿಸಿದೆ ಸರ್ಕಾರ. ಆ ಕನಿಷ್ಠ ಉದ್ಯೋಗವನ್ನ ಎಲ್ಲರಿಗೂ ನೀಡುವಂಥದ್ದು. ಇದರಿಂದ ಅವರ ಒಂದು ಉದ್ಯೋಗದಿಂದಾಗಿ ಅವರ ಇನ್ಕಮ್ ಹೆಚ್ಚಾಗತ್ತೆ. ಇನ್ಕಮ್ ಬರೋದ್ರಿಂದ ಅವರ ಬಡತನ ನಿವಾರಣೆ ಆಗತ್ತೆ. ಅವರು ತಮ್ಮ ಮೂಲಭೂತ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಬಹುದು. ಓಕೆ, ಅದೇ ರೀತಿ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ಗ್ರಾಮಕ್ಕೆ ಬೇಕಾದಂತಹ ಗ್ರಾಮೀಣ ಪ್ರದೇಶಗಳಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಡುವುದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ಇದು ಕೂಡ ಒಂದು ಬಡತನವನ್ನ ಹೋಗಲಾಡಿಸಲು ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಯಾಗಿದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ರಾಮೀಣ ನಗರ ಜೀವನೋಪಾಯ ಅಭಿಯಾನ. ಯಾವ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಜೀವನೋಪಾಯಕ್ಕೆ ಸರ್ಕಾರವು ವ್ಯವಸ್ಥೆ ಮಾಡಿದೆಯೋ, ಕನಿಷ್ಠ ಜೀವನೋಪಾಯಕ್ಕೆ, ಅದೇ ರೀತಿ ನಗರ ಪ್ರದೇಶಗಳಲ್ಲೂ ಕೂಡ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಜಾರಿಗೆ ತಂದಿರುವಂತದ್ದು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ. ನೆಕ್ಸ್ಟ್ ಒನ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಈಗ ಆಹಾರ ಅನ್ನೋದು ಒಂದು ಮುಖ್ಯವಾದ ಮೂಲಭೂತ ಹಕ್ಕು ಅಲ್ವಾ. ಎಲ್ಲರೂ ಜೀವಿಸೋದಕ್ಕೆ ಆಹಾರ ಬೇಕೇ ಬೇಕು. ಯಾವಾಗ ಜನರು ಆಹಾರವನ್ನು ಕೂಡ, ಅಗತ್ಯವಾದ ಆಹಾರವನ್ನು ಕೂಡ ಪೂರೈಸಲು ಸಾಧ್ಯವಾಗದಿಲ್ವೋ ಅದು ಬಡತನ ಅಂತ ಕರೆಸಿಕೊಳ್ಳುತ್ತೆ. ಸೊ ಭಾರತವು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಮೂಲಕ ಸರ್ಕಾರವು ಎಲ್ಲ ಜನರಿಗೂ ಕನಿಷ್ಠ ಆಹಾರವನ್ನ, ಅವರ ಹಸಿವನ್ನ ನೀಗಿಸೋದಿಕ್ಕೆ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಓಕೆ, ಸೊ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಇದು ಕೂಡ ಒಂದು ಬಡತನ ಗರೀಬ್ ಕಲ್ಯಾಣ್, ಬಡವರ ಅಭಿವೃದ್ಧಿಗೋಸ್ಕರ ಜಾರಿಗೆ ತಂದಿರುವಂತಹ ಯೋಜನೆ. ಈ ರೀತಿಯಾಗಿ ಸರ್ಕಾರ ವಿವಿಧ ಯೋಜನೆಗಳನ್ನ ಬಡತನವನ್ನು ಹೋಗಲಾಡಿಸಲು ಜಾರಿಗೆ ತಂದಿದೆ. ಓಕೆನಾ.
ಸೊ ಇವಿಷ್ಟು ಇವತ್ತಿನ ಪ್ರಶ್ನೋತ್ತರಗಳು. ಮುಂದಿನ ಕ್ಲಾಸಲ್ಲಿ ನಾವು ಇನ್ನು 4-5 ಪ್ರಶ್ನೆ ಉತ್ತರಗಳಿವೆ ಈ ಒಂದು ಪಾಠದಿಂದ ಮುಗಿಸ್ಬಿಟ್ಟು ರಾಜ್ಯಶಾಸ್ತ್ರದ ಮುಂದಿನ ಪಾಠಕ್ಕೆ ಹೋಗೋಣ. ಓಕೆ. ಏನಾದ್ರೂ ಕೇಳೋದಿದ್ಯಾ ಮಕ್ಕಳೇ? ಡೌಟ್ ಏನಾದ್ರೂ ಇದೆಯಾ? ನೋ ಮಿಸ್. ಅರ್ಥ ಆಗ್ತಿದ್ಯಾ ಪಾಠ ಮಾಡೋದು? Yes, miss. ಓಕೆ ಓಕೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ 21st ಲೆಸನ್ ಇದೆ, ರಾಜ್ಯಶಾಸ್ತ್ರದ ಲೆಸನ್ 21 ಅಲ್ವಾ? ಸೊ ವಿದೇಶಾಂಗ ನೀತಿ ಅದನ್ನ ಮಾಡೋಣ. ಓಕೆನಾ? ಓಕೆ ಮಿಸ್. ಓಕೆ. ಥ್ಯಾಂಕ್ ಯು ಓದ್ಕೋತಾ ಇರಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ. ಥ್ಯಾಂಕ್ ಯು Okay, miss. ಎಲ್ಲರಿಗೂ. ಥ್ಯಾಂಕ್ ಯು ಧನ್ಯವಾದ. ಮಿಸ್. ಥ್ಯಾಂಕ್ ಯು ಮಿಸ್.